ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಿಗ್ಗೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಕುಡಿಯೋಣ ಅಂತ ಅಂದ್ಬಿಟ್ಟು ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡಿಕೊಂಡು ಇನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇನ್ನು ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು. ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಿದೆಯೋ. ಇನ್ನು ಫಸ್ಟ್ ನೀರು ಕುಡಿದ್ಬಿಟ್ರೆ ಆಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇನ್ನು ನೀರನ್ನ ಕುಡಿತಾ ಇದ್ದೀನಿ. ನಮ್ಮ ನಿತ್ವಿಗೆ ಕೊಟ್ಟರೆ ಬೇಡವಂತೆ, ಅದು ಸ್ವಲ್ಪ ಘಾಟಾಗಿ ಸ್ಮೆಲ್ ಬರುತ್ತಲ್ವ, ಹಾಗಾಗಿ ನನಗೆ ಬೇಡ ಅಂತಿದ್ದಾರೆ. ಇಲ್ಲಾಂದರೆ ಪ್ಲೇನ್ ವಾಟ್ರದೇ ತಗೊಂಡು ಕುಡಿಯೋರು. ಇನ್ನು ಅದೆಲ್ಲ ಆದಮೇಲೆ ಇನ್ನು ಹೊರಗಡೆ ಬಂದು ಇನ್ನು ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನನ ಮುಗಿಸ್ಕೊಬಿಟ್ಟೆ. ಇನ್ನು ಹಾಗಾಗಿ ಇನ್ನು ನೆಕ್ಸ್ಟ್ ಮತ್ತೆ ಬೇರೆ ಕೆಲಸನೆಲ್ಲನೂ ಮಾಡ್ಕೋತಾ ಇದ್ದೀನಿ. ಸ್ನಾನ ಹೇಗೋ ಆಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊಬಿಡೋಣ, ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಫಸ್ಟ್ ದೇವರಿಗೆ ಪೂಜೆನ ಮಾಡ್ಕೊಬಿಡ್ತಾ ಇದ್ದೀನಿ. ಇವತ್ತು ನಮ್ಮ ಗಾರ್ಡನಲ್ಲಿ ಫುಲ್ ಹೂವು ಬಿಟ್ಟಿತ್ತು. ಇನ್ನೆಲ್ಲವನ್ನು ಕಿತ್ಕೊಬಂದಿದ್ದೆ. ಮೊನ್ನೆ ಆದರೆ ಸ್ವಲ್ಪ ಮೊದ್ದೊಡಿದೆ ಇರೋದ್ರಿಂದ ಹೂವು ಎಲ್ಲ ಒಂಥರ ಬಿಡ್ದಿರ ಆಗೋಗ್ಬಿಟ್ಟಿತ್ತು, ಹುಳ ಎಲ್ಲ ತಿನ್ಕೊಬಿಟ್ಟು. ಹಾಗೆ ಈ ನಡುವೆ ಮೊದ್ದೊಡಿದ್ರು ನನ್ನ ಹಸ್ಬೆಂಡು, ಹಾಗಾಗಿ ಎಷ್ಟೊಂದು ಹೂವು ಬಿಟ್ಟಿತ್ತು ಗೊತ್ತಾ. ಆ ವಿಡಿಯೋನು ಲಾಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ಔಟ್ ಮಾಡಿ. ಎಷ್ಟೊಂದು ಹೂವು ಬಿಟ್ಟಿದೆ ಗೊತ್ತಾ. ಇವಾಗ ಗಿಡಗಳು ಫುಲ್ ಬರೀ ಹೂವು ಇದ್ದಂಗೆ ಇದೆ. ಗಿಡ ಕಾಣೋದು ಕಮ್ಮಿ, ಹೂವು ಕಾಣೋದು ಜಾಸ್ತಿ, ಅಷ್ಟೊಂದು ಹೂವು ಬಿಟ್ಟಿತ್ತು. ಇನ್ನು ಪೂಜೆ ಎಲ್ಲ ಮುಗೀತು. ಇನ್ನು ಇವತ್ತು ಬೆಳಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ಮುದ್ದೆ, ಹೀರೆಕಾಯಿ ಪಲ್ಯ, ಹಾಗೆ ಬಸ್ಸಾರನ್ನ ಮಾಡಿದ್ದೆ. ಎಷ್ಟೇ ಅಡುಗೆಗಳಿದ್ರೆ ಈ ಅಡುಗೆ ಮುಂದೆ ಅಂತೂ ಎಲ್ಲ ಅಡುಗೆನೂ ಹಿಂದೆನೇ. ಎಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ. ತುಂಬ ಒಂದು ಒಳ್ಳೆ ಹೆಲ್ತಿ ಫುಡ್ ಅಂತ ಹೇಳ್ಬೋದು. ಇನ್ನು ನಾನು ತಿನ್ನಲಿಕ್ಕೆ ಅಂತ ಅಂದ್ಬಿಟ್ಟು ಪ್ಲೇಟಲ್ಲಿ ಹಾಕಿ ಎತ್ಕೊಬಂದಿಟ್ಟಿದ್ರೆ ನಮ್ಮ ನೆತ್ವಿ ತಿಂತಾಯಿದ್ರು. ತಿನ್ನಲಿ ಬಿಡು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ, ಅವ್ರು ತಿಂದಿಲ್ಲ. ಆಮೇಲೆ ನಾನು ಊಟ ಮುಗಿಸ್ಕೊಬಿಟ್ಟು ನಾನು ನಿತ್ವಿಗೆ ಸ್ನಾನ ಮಾಡಿಸ್ದೆ. ನಿತ್ವಿನ ಜೊತೆ ಆಟ ಆಡಲಿಕ್ಕೆ ಅಂತ ಅಂದ್ಬಿಟ್ಟು ಈ ಹುಡುಗಿ ಬಂದಿದ್ದರು. ನಮ್ಮ ನಿತ್ವಿಗೆ ಮಕ್ಕಳು ಕಂಡ್ರೆ ತುಂಬ ಇಷ್ಟ. ಎಷ್ಟೊಂದು ಚೆನ್ನಾಗಿ ಆಟ ಆಡ್ಕೊಂಡಿದ್ದು ಹೋಗ್ತಾರೋ, ನಾವೇ ಬೇಕಾಗಿಲ್ಲ ಅಷ್ಟೊಂದು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಅದನ್ನೇ ಹೇಳ್ತಾರಲ್ಲ, ಮಕ್ಕಳೇ ಚೆಂದ ಇರೋದು, ದೊಡ್ಡವ್ರು ಎಷ್ಟು ಜನ ಇದ್ದರೂ ಚೆನ್ನಾಗಿರಲ್ಲ, ಅವ್ರ ಜೊತೆಗೆ ಒಂದು ಮಗು ಇರಲಿ ಎಷ್ಟೊಂದು ಚೆನ್ನಾಗಿರ್ತಾರೆ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ನಿತ್ವಿನ ಹುಡುಗಿ ಜೊತೆ ಆಟ ಆಡ್ತಾಯಿದ್ರು. ಇನ್ನು ಹುಡುಗಿ ಮನೆಗೆ ಹೋಗಾದ್ಮೇಲೆ ಇನ್ನು ನಿತ್ವಿ ಮಲಗಿಬಿಟ್ರು. ಇನ್ನು ಅವ್ರು ಮಲಗಿದಾಗ ಇನ್ನು ನಾನು ಸ್ವಲ್ಪ ಕಡಲೆಕಾಯಿ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಕಡಲೆಕಾಯಿನ ಬಿಡಿಸಿದ್ದೆ. ಇನ್ನು ಕಡಲೆಗೆ ಬೀಜ ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ, ಹಾಗಾಗಿ ಇನ್ನು ಕಡಲೆಕಾಯಿ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪನೇ ಬಿಡಿಸಿದ್ದೆ. ನೋಡಿ ಅಷ್ಟೊಂದು ಕಾಯಿ ಬಿಡಿಸಿದ್ರೆ ಇಷ್ಟೊಂದು ಬೀಜ ಆಗಿದೆ. ಇವೆಲ್ಲ ನನಗೊಂದು 2 ವಾರಕ್ಕೆ ಹಂಗೆ ಬರುತ್ತೆ. ಇನ್ನೆಲ್ಲನೂ ಕ್ಲೀನ್ ಮಾಡ್ಕೊಬಿಟ್ಟು ಒಂದು ಡಬ್ಬಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಡಬ್ಬವರೆಗೂ ಬಂದಿದೆ, ಅಷ್ಟೊಂದು ಆಗಿದೆ. ಇನ್ನು ಇವನ್ನ ಎತ್ತಿಟ್ಕೊಳ್ಳೋ ಅಷ್ಟರೊಳಗಡೆ ನಿತ್ವಿನೂ ಎದ್ದಿದ್ರು. ನಿತ್ವಿ ಎದ್ದಿದ್ದ ಅರ್ಧ ಗಂಟೆಗೆಲ್ಲ ನನ್ನ ಹಸ್ಬೆಂಡ್ ಬಂದರು. ಅವ್ರು ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಹೋಗಿದ್ರು. ಇನ್ನು ಅವ್ರು ಬಂದರು. ಅವ್ರು ನಿತ್ವಿಗೋಸ್ಕರ ಅಂತ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊಬಂದಿದ್ರು. ನಾನು ಬೇರೆ ಏನಾದರೂ ತರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವ್ರು ನಿತ್ವಿಗೋಸ್ಕರ ಅಂತ ಅಂದ್ಬಿಟ್ಟು ಇನ್ನು ಡ್ರೈ ಫ್ರೂಟ್ಸ್ನ ತಂದಿದ್ರು. ಇನ್ನೇನೇನು ತಂದಿದ್ದಾರೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ ಆ್ಯಂಡ್ ಹಾಗೆ ಸ್ವಲ್ಪ ಬಾದಾಮಿ ಆ್ಯಂಡ್ ಹಾಗೆ ಸ್ವಲ್ಪ ಒಂದು 2 ಡೇಟ್ಸ್ನ ತಂದಿದ್ದು, ಒಂದು 2 ಪ್ಯಾಕ್ ತಂದಿದ್ರು. ಇನ್ನು ಇವನ್ನೆಲ್ಲ ಒಂದರಲ್ಲಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ನಾನು ನಿತ್ವಿಗೆ ಬೆಳಗ್ಗೆ ಸಂಜೆ ಒಂದೊಂದ್ಸಲ ಒಂದು 2 ಕೊಟ್ಟರೆ ತುಂಬ ಹೆಲ್ದಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಇಟ್ಟಿರ್ತಾ ಇದ್ದೀನಿ. ಫುಲ್ ವೀಡಿಯೋ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ಔಟ್ ಮಾಡಿ ಆಯಿತಾ. ಬಾಯ್.